ವೈಕುಂಠ ಏಕಾದಶಿ ಭಕ್ತರು ಬಹಳಷ್ಟು ಜನ ಈಗಾಗಲೇ ಟಿಟಿಡಿಗೆ ಬರ್ತಾ ಇರುವಂಥದ್ದು. ಹಾಗಾದ್ರೆ ಭಕ್ತರು ಏನು ಹೇಳ್ತಾರೆ, ಇವತ್ತಿನ ವಿಶೇಷತೆ ಏನು, ಬನ್ನಿ ಕೇಳ್ಕೊಂಡು ಬರೋಣ. ವೈಕುಂಠ ಏಕಾದಶಿದು ಏನಪ್ಪಾ ಅಂದ್ರೆ ಕತೆ, ಮಧು ಮತ್ತು ವೈಕುಂಠ ಕೈತಬ ಅನ್ನೋ ಇಬ್ರು ರಾಕ್ಷಸರು ಬ್ರಹ್ಮನಿಂದ ವೇದ ಕದ್ದು ಬಿಟ್ಟಿರ್ತಾರೆ. ಅದನ್ನ ವಿಷ್ಣು ಬಂದು ಅದನ್ನ ಅವ್ರನ್ನ ಸಂಹಾರ ಮಾಡಿ ಆ ವೇದ ಇದನ್ನೆಲ್ಲ ತಗೊಂಡು ಗ್ರಂಥಗಳನ್ನೆಲ್ಲ ತಗೊಂಡು ಬ್ರಹ್ಮನಿಗೆ ವಾಪಸ್ ಕೊಡ್ತಾನೆ. ಆ ಒಂದು ಮುಕ್ತಿ ಪಡೆಯೋಕ್ಕೋಸ್ಕರ ವಿಷ್ಣುಗೆ ಹೇಳ್ತಾರೆ, ನಾವು ನಿಮ್ಮನ್ನ ದ್ವಾರಪಾಲಕರಾಗಿ ಕಾಯ್ತೀವಿ ಅಂತ. ಮತ್ತೆ ವಿಷ್ಣು ಅದನ್ನ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಮಾಡಿ, ಯಾರೇ ಇವತ್ತಿನ ದಿವಸ ನಾರ್ತ್ ಗೇಟ್ ಮೂಲಕ ನಿಮ್ಮ ದರ್ಶನ ಪಡೆದ್ರೆ ನಿಮಗೆ ಡೈರೆಕ್ಟಾಗಿ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇದು ವೈಕುಂಠ ಏಕಾದಶಿದ ವಿಶೇಷ ದಿವಸ. ಇದು ಕೊನೆ ವೈಕುಂಠ ಏಕಾದಶಿ ಆಗಿರೋದ್ರಿಂದ ವರ್ಷದಲ್ಲಿ ಇದು ಮಹಾ ವೈಕುಂಠ ಏಕಾದಶಿ. ಸೊ ಇವತ್ತು ಯಾರೇ ದೇವ್ರ ಹತ್ರ ಹೋದ್ರೂ ಮುಕ್ತಿ ಪಡಿತಾರೆ. ದೇವ್ರ ಬಾಗ್ಲಲ್ಲಿ ಹೋದರೆ ನಾರ್ತ್ ಕಡೆಯಿಂದ ಉತ್ತರದ ಕಡೆಯಿಂದ ಪ್ರವೇಶ ಮಾಡಿ ದೇವ್ರನ್ನ ಪ್ರದಕ್ಷಿಣೆ ಮಾಡಿದ್ರೆ ಮುಕ್ತಿ ಪಡಿತಾರೆ ಅನ್ನೋ ಒಂದು ವೈಕುಂಠ ಏಕಾದಶಿ. ಆ ದೇವರು ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ, ಜನರಿಗೆ ಒಳ್ಳೆ ಸುಭಿಕ್ಷೆ ನೀಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ. ಪ್ರತಿ ವರ್ಷ ಬರ್ತಿದ್ದೇವೆ ನಾವು ವೈಕುಂಠ ಏಕಾದಶಿ. ಪ್ರತಿ ಸಲ ಇಲ್ಲಿ ಬರ್ತೇವೆ. ಮತ್ತೆ ತಿರುಪತಿ ತಿರುಮಲ ಕೂಡ ಪ್ರತಿ ವರ್ಷ 2 ಬಾರಿ ಹೋಗಿ ಬರ್ತೇವೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ. ವೈಕುಂಠ ಏಕಾದಶಿಯಿಂದ ಹಬ್ಬದ ಇವತ್ತಿನ ದಿನ ನಮ್ಗೆ ತುಂಬಾ ಖುಷಿ ಇದೆ. ದೇವ್ರ ದರ್ಶನ ಈ 20 ವರ್ಷದಿಂದ ಈಚೆಗೆ ಇಷ್ಟು ಆರಾಮಾಗಿ ಆಗಿರ್ಲಿಲ್ಲ. ನಮ್ಗೆ 60 ವರ್ಷದ ಮೇಲ್ಪಟ್ಟು ಬೇರೆ ಲೈನ್ ಕೊಟ್ಟವ್ರೆ. ಅದ್ರಿಂದ ನಮ್ಗೆ ತುಂಬಾ ಈಸಿಯಾಗಿ ತುಂಬಾ ಭಕ್ತಿಯಿಂದ ದೇವ್ರನ್ನ ನೋಡಿದ್ವಿ. ತುಂಬಾ ಖುಷಿ ಆಯ್ತು ನಮ್ಗೆ. ಈ ದಿನದ ವಿಶೇಷ ಹೇಳೋದಾದ್ರೆ ಈ ದಿನದ ವಿಶೇಷ ಅಂದ್ರೆ ವೈಕುಂಠ ಏಕಾದಶಿ ಅಂದ್ರೆ ವರ್ಷಕ್ಕೊಂದ್ಸರಿ ಬರೋದು. ಅದರಿಂದ ವಿಶೇಷನೇ ಅದು. ಲಕ್ಷ್ಮೀನಾರಾಯಣ ಗರುಡ ವಾಹನದಲ್ಲಿ ಕಲಿಯುಗಕ್ಕೆ ಬರ್ತಾರೆ. ಇವತ್ತು ತುಂಬಾ ಒಳ್ಳೆ ದಿನ. ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ. ನಾನು ಯಲಹಂಕ ಕೋಗಿಲಿಂದ ಬಂದಿದ್ದೀನಿ. ತುಂಬ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ TTD ಅವರು. ನಾನು ಸರ್ವದರ್ಶನಕ್ಕೆ ಬಂದಿದ್ದೀನಿ. 1 ಅವರ್ನಲ್ಲಿ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಟು TTD ಬೋರ್ಡ್. ಹೌದು, ಪ್ರತಿ ವರ್ಷ. ಇವು ವಿಶೇಷ ಅಂದರೆ ಇದು ವೈಕುಂಠ ಏಕಾದಶಿ ಶ್ರೀ ಮಹಾವಿಷ್ಣು ಕಲಿಯುಗ ಬಂದಿದ್ದ ದಿವಸ ಇದು. ಭಕ್ತಾದಿಗಳೆಲ್ಲ ಆಶೀರ್ವಾದ ಮಾಡಲಿಕ್ಕೆ. ಸೊ ಇದು ತುಂಬಾ ಶುಭ ದಿನ. ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡ್ತಾರೆ. ಪಡಿಬಹುದು. ಎಲ್ಲ ವೈಷ್ಣವ ಕ್ಷೇತ್ರದಲ್ಲಿ ಇವತ್ತು ಹೋದ್ರೆ ತಿರುಮಲ ಹೋಗ್ಲಿಲ್ಲ ಅಂತ ಪುಣ್ಯ ಕೂಡ ಬರುತ್ತೆ ಮೇಡಮ್. ವೈಕುಂಠ ಏಕಾದಶಿ ಬಂದ್ಬಿಟ್ಟು ದೇವರು ಎಲ್ಲ ದೇವ್ರಿಗೂ ಇದು ಮಾಡೋ ಥರ ಈ ಬಂದ್ಬಿಟ್ಟು ಪೆರುಮಾಳಿಗೆ ತುಂಬ ಪೆರುಮಾಳು ಗೋವಿಂದ ಅಂತೀವಿ ನಾವು. ಅವ್ರಿಗೆ ವಿಶೇಷವಾಗಿ ಇದ್ದಿದ್ದು ಶ್ರೇಷ್ಠವಾದ ಹಬ್ಬ ವೈಕುಂಠ ಏಕಾದಶಿ ದಿವಸ ಪ್ರತಿಯೊಬ್ಬರು ಸ್ವಾಮಿನ ನೋಡಿ ಆನಂದ ಪಡ್ತಾರೆ. ಮತ್ತು ಅವನ ಆನಂದದಿಂದ ಎಲ್ಲರೂ ಖುಷಿಯಾಗಿ ಅವರ ಪ್ರಾರ್ಥನೆಗಳನ್ನು, ಅವರ ಆರೈಕೆ, ಅವರ ಕೋರಿಕೆಗಳನ್ನು ತೀರಿಸಿಕೊಂಡು ಎಲ್ಲರನ್ನ ಬೇಡಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲರೂ ಬಂದು ಸ್ವಾಮಿ ದರ್ಶನ ಮಾಡಿ ಆನಂದದಿಂದ ಹೋಗ್ತಾರೆ. ತಿರುವಾಯಿಮಳಿ ಪದ್ಯನ ಇವತ್ತಿಂದ ಹೇಳಿ ತಮಿಳ್ ಭಾಷೆಗಳನ್ನು ಕೇಳಕ್ಕೆ ಶುರು ಮಾಡ್ಕೋತಾನೆ. ಅದಕ್ಕೆ ವೈಕುಂಠ ಏಕಾದಶಿಗೆ 10 ದಿವಸ ಮುಂಚೆ, ವೈಕುಂಠ ಏಕಾದಶಿ 10 ದಿವಸ ಆದಮೇಲೆ ಏಕಾದಶಿ ವೈಕುಂಠದ ಇವತ್ತಿಂದ ಶ್ರೀಮನ್ನಾರಾಯಣ ಆಳ್ವಾರುಗಳು ಬರ್ತಿರತಕ್ಕಂಥ ಪ್ರಬಂಧಗಳನ್ನೆಲ್ಲ ಕೇಳಿ ಭಾಳ ಸಂತೋಷಪಟ್ಟು ಎಲ್ಲ ಜನರಿಗೂ ಆಶೀರ್ವಾದ ಮಾಡಿ ಎಲ್ಲರನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗುವ ಒಂದು ವಿಶೇಷ ದಿವಸ. ಧನ್ಯವಾದಗಳು. ನಾನು ಉಪವಾಸ ಇರಬೇಕು. ಉಪವಾಸ ಇದ್ರೇ ದೇಹಕ್ಕೂ ಶಕ್ತಿ ಬರುತ್ತೆ, ಮನಸ್ಸಿಗೂ ಶಕ್ತಿ ಬರುತ್ತೆ. ಉಪವಾಸ ಇರಲೇಬೇಕು. ಹಾಲು ಹಣ್ಣು ತಗೊಳಿದ್ರೆ ಏನಾಗಲ್ಲ, ಬಿಸಿ ನೀರು ಕುಡಿದ್ರೆ ಸಾಕು.
ಆನಂದವಾಗಿರುತ್ತೆ. ನಾನು ತಿರುಮಲ ಪಾದಯಾತ್ರೆ 35 ಸತಿ ಬೆಂಗಳೂರಿಂದ ನಡೆದೋಗಿದ್ದೀನಿ, ಶ್ರೀರಂಗಮ್ಗೆ ನಡೆದೋಗಿದ್ದೀನಿ. ಪಾದಯಾತ್ರೆ ಮಾಡೋದು ಧರ್ಮಸ್ಥಳ, ಉಡುಪಿ ಮತ್ತು ಬೇಕಾದಷ್ಟು ಕಡೆ ನಾನು ನಡೆದು ಹೋಗಿದ್ದೇನೆ. ತುಂಬ ಚೆನ್ನಾಗಿತ್ತು. ದರ್ಶನ ಎಲ್ಲ ಮಾಡಿದ್ವಿ. ವೈಕುಂಠ ಏಕಾದಶಿ ಎಲ್ಲರಿಗೂ ದೇವ್ರ ಆಶೀರ್ವಾದ. ವಿಶೇಷ ಬಗ್ಗೆ ಅಷ್ಟೊಂದು ಮಾಹಿತಿ ಕೂತ್ಕೊಂಡು ಒಟ್ಟು ಉಪವಾಸ ಮಾಡ್ತೀವಿ, ದೇವ್ರ ದರ್ಶನ ಬರ್ತೀವಿ. ನಾವು ಫಸ್ಟ್ ಟೈಮ್ ಈ ದೇವಸ್ಥಾನ ಅಲ್ಲಿ ಗೋಕುಲದಲ್ಲಿ ನಮ್ಮ ಏರಿಯಾದಲ್ಲಿ ಇರುತ್ತೆ, ಅಲ್ಲಿ ಮಾಡ್ತೀವಿ. ವೈಕುಂಠ ಏಕಾದಶಿ ನಮ್ಮ ಪುರಾತನವಾದ ಹಿಂದೂ ಸಂಸ್ಕೃತಿಲಿ ಬಂದಿರೋದು. ಇವತ್ತು ದರ್ಶನ ಮಾಡಿದ್ರೆ ಎಲ್ಲರೂ ವೈಕುಂಠಕ್ಕೆ ಪ್ರಾಪ್ತಿ ಆಗುತ್ತೆ ಅಂತ ಒಂದು ಇದೆ, ಅದ ಪ್ರತೀತಿ. ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿನ ಬಂದು ದರ್ಶನ ಮಾಡ್ಕೊಂಡು ದೇವರಿಗೆ ಸ್ಮರಣೆ ಮಾಡ್ಕೊಂಡು ಕೈ ಮುಟ್ಕೊಂಡು ಹೋಗ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ವೈಕುಂಠ ಏಕಾದಶಿ ಇವತ್ತು ನಾನು ಹುಡ್ತಾಪ ಇತ್ತು, ಅದರಿಂದ ಬಂದಿದ್ದೀನಿ. ದೇವ್ರ ಕೃಪೆ ಪಾತ್ರ ಆಗ್ಬಿಟ್ಟು ಮನೆಯವ್ರಿಗೆಲ್ಲ ಕೇಳ್ಕೊಂಡಿದ್ದೀನಿ, ಒಳ್ಳೇದಾಗಲಿ. ತಿರುಪತಿ ಹೋಗೋ ಬದಲು ಇಲ್ಲೇ ಬಂದದ್ದು. ಚಿಕ್ಕ ತಿರುಪತಿ ಇದೆ, ದೊಡ್ಡ ತಿರುಪತಿ ಎರಡೂ ಒಂದೇನೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ದೇವರಲ್ಲಿರೋದು ಒಂದೇನೆ, ಇಲ್ಲಿರೋದು ಒಂದೇನೆ, ವ್ಯತ್ಯಾಸ ಏನಿಲ್ಲ. ಒಳ್ಳೆ ದರ್ಶನ ಆಗಿದೆ, ಅನುಕೂಲವಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲ TTD ಅವರು. ಸಂತೋಷ ಆಯ್ತು ಬಂದಿದ್ದು. ವೈಕುಂಠ ಏಕಾದಶಿ ದಿನ ತುಂಬ ಪರ್ವ ದಿನ. ಎಷ್ಟು ಪಾಪ ಮಾಡಿರ್ತೀವಿ ಎಲ್ಲ ಪರಿಹಾರ ಮಾಡ್ತಾನೆ. ಅದು ಇದು ವೈಕುಂಠ ವರ್ಷಕ್ಕೊಂದ್ಸಾರಿ ಇದು ವೈಕುಂಠ ಏಕಾದಶಿ ಸಿಕ್ಕೋದು. ಇದ್ರ ಬಗ್ಗೆ ಎಲ್ಲರೂ ಪೊಲೀಸ್ ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲರೂ ಅವ್ರ ಕಾರ್ಯ ಚೆನ್ನಾಗಿ ಮಾಡಬೇಕು. ಇದು ಸುಳ್ಳು ಸೊಪ್ಪದ್ದ ಅದು ವಂಚನೆಗಳೆಲ್ಲ ಯಾವ್ದು ಇರಬಾರ್ದು. ದೇವ್ರ ಹತ್ರ ಹೋಗ್ಬೇಕಂದ್ರೆ ಚೆನ್ನಾಗಿ ಒಳ್ಳೆ ಶುದ್ಧವಾಗಿ ಹೋಗಬೇಕು, ಒಳ್ಳೆ ಇದಾಗಿ ಹೋಗ್ಬೇಕು. ಅಷ್ಟು ಶುದ್ಧವಾಗಿ ಹೋದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಹರೇ ಶ್ರೀನಿವಾಸ. ಶ್ರೀಮನ್ ನಾರಾಯಣ ಇವತ್ತು ಹೇಳ್ತಾರೆ, ಮಲಗಿರ್ತಾರೆ, ಇವತ್ತು ಎಚ್ಚರವಾಗಿ ಎದ್ದು ಬಿಡ್ತಾರೆ. ಅದೇ ವಿಶೇಷ. ವಿಶೇಷ ವೈಕುಂಠ ಏಕಾದಶಿ ಆದ್ರಿಂದ ಎಲ್ಲರೂ ವೈಕುಂಠ ದ್ವಾರದಿಂದ ಆಚೆ ಬರಬೇಕು. ಅದಕ್ಕೋಸ್ಕರ ಈ ಫೆಸ್ಟಿವಲ್ ಮಾಡ್ತಾರೆ. ಇವತ್ತು ಉಪವಾಸ ಮಾಡ್ತೀವಿ ಎಲ್ಲರೂ. ವೈಕುಂಠದ್ದು ತುಂಬಾ ಒಳ್ಳೆಯದು. ಎಲ್ಲರೂ ನಿಷ್ಠೆಯಿಂದ ದೇವ್ರು ಮುಗಿಬೇಕು. ಅದನ್ನ ಬಿಟ್ಬಿಟ್ಟು ಬೇರೆ ಯಾವುದು ಚರ್ಚೆ ಇಲ್ಲ. ಇಲ್ಲಿ ಭಗವಂತ ಸತ್ಯ, ಅದು ಮಾತ್ರ ಇವತ್ತು ವಿಶೇಷ, ತುಂಬಾ ವಿಶೇಷ. ವೆಂಕಟರಮಣ ಸ್ವಾಮಿದು ತುಂಬಾ ವೈಕುಂಠದ್ದು ದೊಡ್ಡ ವಿಶೇಷ. ಇದರಿಂದ ವಿಶೇಷ ಯಾವುದೂ ಇಲ್ಲ. ಜೈ ಶ್ರೀರಾಮ್. ಎಲ್ಲ ಕ್ರಮಬದ್ಧವಾಗಿ ಅರ್ಚಕರು ತುಂಬ ಚೆನ್ನಾಗಿ ಮಾಡ್ತಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ತುಂಬ ಮನಸ್ಸು ತೃಪ್ತಿ ಆಗುತ್ತೆ ಇಲ್ಲೊಂದ್ಸತಿ ಬಂದು ಹೋದ್ರೆ. ಮತ್ತು ಇವತ್ತು ವೈಕುಂಠ ಏಕಾದಶಿ, ಎಲ್ಲರೂ ಉಪವಾಸ ಇದ್ದು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಗೋವಿಂದ ಎಲ್ಲರಿಗೂ ಎಲ್ಲ ಥರ ಅನುಗ್ರಹ ಮಾಡಲಿ ಅಂತ ಗೋವಿಂದನಲ್ಲಿ ಕೇಳ್ಕೊತೀವಿ. ಆದ್ರೂ ಪ್ರತಿ ಸಲಿನೂ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ನಮ್ಮ ನೈಬರಿಂದ ಈ ಮನೆಗೆ ಇಲ್ಲಿಗೆ ಬರೋಕ್ಕಾಯ್ತು. ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲ ಥರನೂ. ಬರೀ ದೇವರ ಅಲಂಕಾರ ಅಲ್ಲ, ಸೆಕ್ಯೂರಿಟಿ ಇರ್ಬೋದು, ಕ್ಯೂ ಸಿಸ್ಟಮ್ ಇರ್ಬೋದು. ನಮಗೆ ಇದನ್ನು ನೋಡಿ ತುಂಬಾ ಸಂತೋಷ ಆಯಿತು. ಮತ್ತು ನೆಕ್ಸ್ಟ್ ಇಯರು ಬರ್ತೀವಿ. ಓಕೆ, ಬಹಳ ಖುಷಿ ಆಗ್ತಿದೆ. ದೇವ್ರ ದರ್ಶನ ಮಾಡಿದ್ದು ತುಂಬಾನೇ ಖುಷಿ. ಈ ದೇವಸ್ಥಾನದಲ್ಲಿ ಬಂದ್ರೆ ನಮ್ಗೆ ಬಹಳ ವಿಶೇಷವಾಗಿರುತ್ತದೆ. ತಿರುಪತಿಗಿಂತ ಹೆಚ್ಚಾಗಿ ನಾವು ಇಲ್ಲೇ ಬಂದು ದರ್ಶನ ಮಾಡಿ ಹೋಗ್ತಿದ್ದೀವಿ. ಹಾಗಾಗಿ ಬಹಳ ಖುಷಿ ಆಗ್ತಿದೆ. ಎಲ್ರಿಗೂ ಒಳ್ಳೇದಾಗಲಿ. ಪ್ರತಿ ವರ್ಷ ವೈಕುಂಠ ಏಕಾದಶಿಗೆ ಇಲ್ಲಿಗೆ ಬರ್ತೀವಿ. ಪ್ರತಿ ದಿವಸ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ದೇವಸ್ಥಾನದಲ್ಲಿ. ಯಾವುದು ತೊಂದರೆ ಇಲ್ದರೆ ಕ್ಯೂ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ತಿರುಪತಿಗೆ ಹೋದಷ್ಟು ಖುಷಿ ಆಗುತ್ತೆ ನಮಗೆ. ಹೌದು, ಉಪವಾಸ ಇರ್ತೀವಿ ಇವತ್ತು. ಈ ದಿನ ಬಂದು ವೈಕುಂಠ ದ್ವಾರ ಓಪನ್ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲರೂ. ಸ್ವಾಮಿ ನೇರವಾಗಿ ದರ್ಶನ ಮಾಡ್ಬೋದು ಅಂತ ಒಂದು ವಿಶೇಷ ಇದೆ ಇವತ್ತು. ಅದಕ್ಕೆ ಭಾಳ ಸಂತೋಷ ಆಯಿತು. ಯಾಕೆ ಅಂದರೆ ಈ ವಯಸ್ಸಲ್ಲಿ ನಾವು ತಿರುಪತಿಗೆ ಹೋಗಿ ಅಷ್ಟೊತ್ತು ನಿಂತು ದರ್ಶನ ತಗೊಳ್ಳೋದು ಕಷ್ಟ. ನಮಗಿಲ್ಲೇ ತಿರುಪತಿ ವೆಂಕಟೇಶ್ವರನ ದರ್ಶನ ಲಭ್ಯ ಆಯಿತು. ಹಾಗಾಗಿ ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಪರಮಾತ್ಮರು ಧರ್ಮರಾಜನಿಗೆ ಬೋಧನೆ ಮಾಡ್ತಾರೆ ಕಥೆ ಹೇಳ್ಬಿಟ್ಟು. ಸೊ ನೀವು ಇದು ಕತೆ ಕೇಳಿದಾಗ ಮೋಕ್ಷ ಸಿಗ್ತೆ ಅಂತ ಕೃಷ್ಣ ಪರಮಾತ್ಮರು ಧರ್ಮರಾಜನಿಗೆ ಹೇಳಿದ ಕಥೆಯಿಂದಲೇ ಮೋಕ್ಷ ಸಿಗ್ತೆ ಅಂತ ಆ ಕಥೆಯನ್ನು ಕೇಳಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾವು ಅಷ್ಟೇ, ಅದೇ ಸೇಮ್. ತುಂಬ ಖುಷಿ. ನಾವು ವರ್ಷ ಅಲ್ಲಿ ಹೋಗ್ತಿದ್ವಿ ಇದಕ್ಕೆ ತಿರುಪತಿಗೆ. ಈ ಸತಿ 3ನೇ ತಾರೀಕು ಹೋಗ್ತೀವಿ. ಅವ್ರಿಗೆ ರೇಡಿಯೋ ಅದು ಇದು ಕೇಳ್ತಾ ಇರ್ತಾರೆ. ಮತ್ತೆ ಅವರು ಈಸ್ ಎ ಪ್ರೊಫೆಸರ್ ಆಫ್ ಇನ್ ಕಾಲೇಜ್ ಎಕನಾಮಿಕ್. ಅದಕ್ಕೆ ಅದ್ರ ಬಗ್ಗೆ ಎಲ್ಲ ತುಂಬಾ ತಿಳ್ಕೊತಾ ಇರ್ತೀನಿ. ವಿಶೇಷ ಏನು ವೈಕುಂಠ ಏಕಾದಶಿ ಅಂದ್ರೆ ಏನು? ಮೇಡಮ್, ವೈಕುಂಠ ಏಕಾದಶಿ ಅಂದ್ರೆ ಗೋವಿಂದನ ಬಾಗಿಲು ಅವನು ಮಲಗಿರ್ತಾರ ಸ್ಥಾನ, ಅದು ದ್ವಾರನು ಓಪನ್ ಆಗುತ್ತೆ. ಆ ದಿನದಲ್ಲಿ ನಾವು ದ್ವಾರದೊಳಗೆ ಹೋದಾಗ ನಮಗೊಂದು ಮಾನವ ಜನಾಂಗಕ್ಕೆ ಮಾನವ ಸಮಾಜಕ್ಕೊಂದು ನಂಬಿಕೆ ಇದೆ, ಮೋಕ್ಷ ಸಿಗುತ್ತೆ ಅಂತ. ಅದನ್ನು ಹಲವಾರು ಕಥೆಗೆ ಅಜಮಿಲನ್ ಕಥೆ ಹೇಳಿದ್ದಾರೆ. ಈಗ ಅವನು ನಾರಾಯಣ ಅಂತ ಹೇಳಿ ಮೋಕ್ಷ ಪಡ್ಕೊಂಡ. ಮತ್ತು ಕೃಷ್ಣದೇವರಾಯ ಧರ್ಮರಾಜ್ ಹೇಳಿದ ಕಥೆ ಇದೆ. ಮತ್ತು ಅವ್ರ ತಂದೆ ತಾಯಿಗಳ ಕಥೆ ಇದೆ. ಅದ್ರ ಬಗ್ಗೆ ತಿಳ್ಕೊಂಡಿದ್ದು ನಾವು ಆ ನಂಬಿಕೆಯನ್ನು ಇಟ್ಕೊಂಡು
ವೈಕುಂಠ ಏಕಾದಶಿಯ ದರ್ಶನವನ್ನು ಮಾಡ್ತೀವಿ. ಹೇಗಿರ್ಬೇಕು ಇವತ್ತಿನ ವ್ರತ ಎಲ್ಲ? ವ್ರತ ಪೂರ್ತಿ ಉಪವಾಸ ಇದ್ರೆ ಒಳ್ಳೇದೇ ಮೇಡಮ್. ಕಾಯಿಲೆ ಪಟ್ಟಿರೋರು ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ಮಾತ್ರೆ ನುಂಗೋರು. ಬಟ್ ಆದಷ್ಟು ಹಣ್ಣು ಹಾಲು ಸೇವನೆ ಮಾಡಬೇಕು, ನಿಟ್ಟುಪವಾಸ ಮಾಡ್ಬೋದು ಅಂತ ಪರಮಾತ್ಮನೇ ಹೇಳ್ತಾನೆ. ಇವತ್ತಿನ ಸ್ವರ್ಗ ಯಾವ ರೀತಿ ಪ್ರಾಪ್ತಿ ಆಗುತ್ತೆ? ನಮ್ಮ ನಡವಳಿಕೆ ಮೇಲೆ ಮೇಡಮ್, ನಮ್ಮ ನಡವಳಿಕೆ ಒಳ್ಳೆತನ, ಅದ್ರ ಮೇಲೆ ನಮ್ಮ ಮೋಕ್ಷ ಡಿಸೈಡ್ ಆಗುತ್ತೆ. 18 ವರ್ಷಗಳು ತಿರುಮಲ ತಿರುಪತಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. 18 ವರ್ಷ ಇಲ್ಲಿ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಕೃಷ್ಣನ ದೇವಸ್ಥಾನ, ವೆಂಕಟೇಶ್ವರನ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ, TTD ತಿರುಪತಿ ವೆಂಕಟೇಶ್ವರನ ದೇವಸ್ಥಾನ, ಈ ದೇವಸ್ಥಾನಗಳನ್ನೆಲ್ಲ ದರ್ಶನ ಮಾಡ್ತೀನಿ. ಇದು ಯಾವುದೋ ಜನ್ಮಗಳ ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ. ಈ ಪುಣ್ಯ ಎಲ್ಲರಿಗೂ ಸಿಕ್ಕಲಿ, ನನಗೂ ಸಿಕ್ಕಲಿ, ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇವತ್ತು ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನೋದು ಇವತ್ತು ಯಾರು ತಮ್ಮ ಪ್ರಾಣ ತ್ಯಾಗ ಮಾಡಿರ್ತಾರಲ್ಲ ನ್ಯಾಚುರಲ್ ಪ್ರೋಸೆಸ್ನಲ್ಲಿ, ಅವ್ರಿಗೆಲ್ಲನೂ ವೈಕುಂಠ ದ್ವಾರ ಪ್ರಾಪ್ತಿ ಆಗುತ್ತೆ ಅಂತ. ಇದು ಮೋಕ್ಷ ಅಂತಲೂ ಕರೀತಾರೆ. ಮೋಕ್ಷ ನಮಗೆ ಸಿಗಬೇಕಾದ್ರೆ ಎಲ್ಲ ಜನ್ಮಗಳಲ್ಲೂ ನಾವು ಪುಣ್ಯ ಮಾಡಿರಬೇಕು, ಎಲ್ಲ ದೇವರುಗಳನ್ನೂ ಪೂಜೆ ಮಾಡಿರಬೇಕು. ಹಿಂದೆ ಬರೋದಕ್ಕೆ ಎಲ್ಲರಿಗೂ ರೀಬರ್ತ್ ಸಿಗುತ್ತೆ, ಯಾವ ದೇವ್ರನ್ನ ಪೂಜೆ ಮಾಡಿದ್ರು. ಆದರೆ ಈ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ವೈಕುಂಠ ದರ್ಶನ ಆದಮೇಲೆ ನಮಗೆ ಪುನರ್ಜನ್ಮ ಇಲ್ಲ. ವೈಕುಂಠ ಸೇರಿಬಿಟ್ರೆ ಅಲ್ಲಿಗೆ ನಮ್ಮ ಆತ್ಮ ಅಲ್ಲಿಗೆ ಪರಮಾತ್ಮನಲ್ಲಿ ಐಕ್ಯ ಆಗಿಬಿಡುತ್ತೆ. ಅದರಿಂದ ನಮಗೆ ತುಂಬ ಸಂತೋಷಕರವಾದ. ನಾವು ವಿಷ್ಣು ಸಹಸ್ರನಾಮ ಹೇಳ್ತೀವಿ, 1000 ನಾಮಗಳು ಪ್ರತಿದಿನ ಹೇಳ್ತೀನಿ ನಾನು. ಸೊ ಅದರಿಂದ ನಮ್ಗೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವ್ಯಾಸಂ ವಸಿಷ್ಠಾಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಗತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಿಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಜನಸಾಮಾನ್ಯರು ಯಾವ ರೀತಿ ಇವತ್ತಿನ ದಿನವನ್ನು ಆಚರಣೆ ಮಾಡಬೇಕು? ಇವತ್ತು ನಾವು ಮೊದಲನೇದಾಗಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು. ಶುಭ್ರವಾಗಿ ದೇವಸ್ಥಾನಕ್ಕೆ ಪಂಚೆ ಉಟ್ಕೊಂಡು ಬರಬೇಕು. ನಾವು ಬಹಳ ದೂರದಿಂದ ಇಲ್ಲಿಗೆ ವಿಜಯನಗರದಿಂದ ಬಂದಿರೋದ್ರಿಂದ ಪಂಚೆ ಉಟ್ಕೊಂಡ್ರು ಶರ್ಟ್ ಹಾಕ್ಕೊಂಡು ಬಂದಿದ್ದೀವಿ. ದಾರಿ ಒಳಗೆ ಹಾಗೆ ಬರೋಕ್ಕೆ ಆಗೋದಿಲ್ಲ ಅಂತ ನಾವು ಇವತ್ತು ಉಪವಾಸ ಮಾಡಬೇಕು. ಆದರೆ ದೇವರ ಪ್ರಸಾದವನ್ನು ಮಾತ್ರ ತೀರ್ಥ, ಶಟಾರಿ ಮತ್ತು ದೇವಸ್ಥಾನದಲ್ಲಿ ಕೊಡುವ ಪ್ರಸಾದನ ಮಾತ್ರ ನಾವು ಸ್ವೀಕರಿಸ್ಬೋದು. ಇದರಲ್ಲಿ ಅಭ್ಯಂತರ ಏನೂ ಇಲ್ಲ. ಇದು ನಾಳೆ ಪಾರಾಯಣ ಅಂತ ಹೇಳ್ತಾರೆ, ಮುಕ್ಕೋಟಿ ದ್ವಾದಶಿ ದಿವಸ. ನಾಳೆ ಬೆಳಗ್ಗೆ ನಾವು ಏನು ಬೇಕಾದರೂ ತಿನ್ಬೋದು. ಏನು ಪ್ರಪಂಚದಲ್ಲಿ ಅತಿ ಉತ್ತಮವಾದಂತಹ ಶ್ರೇಷ್ಠವಾದಂತಹ ಏಕಮೇವಾದ್ವಿತೀಯವಾದಂತಹ ಭಗವಂತ ಶ್ರೀಮನ್ನಾರಾಯಣ ರೂಪದಲ್ಲಿದ್ದಾರೆ. ನಾರಾಯಣ ಸ್ಮರಣೆ ಮಾಡ್ತಾ ಇದ್ದರೆ ಮೋಕ್ಷ ಅನ್ನೋದು ಅತ್ಯಂತ ಮನುಷ್ಯನಿಗೆ ಅತ್ಯಂತ ಅವಶ್ಯವಾದಂಥದ್ದು. ಅದಕ್ಕಿಂತ ಶ್ರೇಷ್ಠವಾದ್ದು ಯಾವುದೂ ಇಲ್ಲ. ಮೋಕ್ಷ ಜ್ಞಾನ ಬಂದ್ಬಿಡ್ತು ಅಂದರೆ ಯಾವ ವಿಚಾರದಲ್ಲೂ ಆಸಕ್ತಿ ಇರೋದಿಲ್ಲ. ಸವ್ಯಂ ಪಾದಂ ಪ್ರಸಾರ್ಯಂ ಶ್ರುತ ದುರಿತಹರಂ ದಕ್ಷಿಣಂ ಕುಂಚಯಿತ್ವಾಂ ಝಾನುನ್ಯಾದಾಯ ಸವ್ಯೇತರ ಮಿತರಭುಜೇ ನಾಗಭೋಗೇ ನಿದಾಯ ಪಶ್ಚಾತ್ಬಾಹುದ್ವಯೇನ ಪ್ರತಿಭಟಶವನಂ ಧಾರಯನ್ ಶಂಖಚಕ್ರ. ಯಾರ್ಯಾರು ಬೇರೆ 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 ಪ್ರಯೋಜನ ಇಲ್ಲದಂಥ ತತ್ವಗಳಿರ್ತಾರೆ ಅವ್ರನ್ನೆಲ್ಲ ಖಂಡನೆ ಮಾಡೋಕ್ಕೆ, ಅವ್ರನ್ನ ಅಡಗಿಸೋದಕ್ಕೆ ಅಂತಲೇ ಶಂಖಚಕ್ರ ಇರೋದು. ಶಂಖಂಚ ಸುದರ್ಶನ ಅದಂತೂ ಬಹಳ ಪ್ರಖರವಾದಂತಹ ಒಂದು ಆಯುಧ. ಎಂ ಪಾದಂ ಆಯ್ತಲ್ಲ. ಶ್ರುತಮಮೃವಯೇ ಭಾಗ್ಯಕೃತ್ಯಂ ವಿಶ್ವಾದ್ಯಂ ವಿಶ್ವವಂದ್ಯಂ ನಿಖಿಲಭಯಹಂ ಪದ್ಮಹಸ್ತಂ ತ್ರಿನೇತ್ರಂ. ಅದು ಶಿವನದು. ಅವನು ಶಿವ ಅತ್ಯಂತ ಎಲ್ಲ ಶ್ರೇಷ್ಠವಾದಂತಹ ವೈಷ್ಣವ ಭಗವಂತನ. ಅವನ ಕೊರಳಲ್ಲಿ ಯಾವಾಗಲೂ ರುದ್ರಾಕ್ಷಿ ಇದ್ದರೂ ಸಹ ಅವನು ಪರಮ ವೈಷ್ಣವ. ಆಯಿತಾ? ಹೀಗಿದೆ. ಚತುಶಕ್ರಂ ನಮಸ್ಯಾಮಿ ಕೇಶವಂ ಕನಕಪ್ರಭಂ ನಾರಾಯಣಂ ಗಲಶ್ಯಾಮಂ ಚತುಶಂಕರಂ ನಮಾಮ್ಯಹಂ ಮಾಧವಂ ಮಣಿಭಂಗಾಮಂ ಚಿಂತೆಯಾಮಿ ಚತುರ್ಗದಂ ಚಂದ್ರಭಾಸಂ ಚತುಶಾರ್ಂಗಂ ಗೋವಿಂದಂ ಅಭಿ ಸಂಶಯೇ ವಿಷ್ಣುಂ ಚತುರ್ಹಲಂ ವಂದೇ ಪದ್ಮಕೇಂಜಲ್ಕಸನ್ನಿಭಂ ಚತುರ್ಮುಸಲಮಭ್ಯಾಮಂ ಸಂಶಯೇ ಮಧುಸೂದನಂ ಆಶ್ರಯಾಮಿ ಚತುರ್ಗಡ್ಗಂ ಅಗ್ನಿವರ್ಣಂ ವಿಕ್ರಮ ವಾಮನಂ ಬಾಲಸೂರ್ಯಾವಂ ಚತುರ್ವಚ್ಚಸಾಲಿ. ಹರೇ ಶ್ರೀನಿವಾಸ. ಎಲ್ಲರಿಗೂ ಹರೇ ಶ್ರೀನಿವಾಸ. ಇವತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ. ಇವತ್ತು ವೈಕುಂಠ ದ್ವಾರ ತೆಗೆದಿರುತ್ತೆ. ಪರಮಾತ್ಮನ ದರ್ಶನ ಮಾಡ್ಕೋಬೇಕು. ಎಷ್ಟೊಂದು ಜನ ಭಕ್ತರು ಬಂದಿದ್ದಾರೆ. ನಾವು ದೇವ್ರು ನೋಡೋದಲ್ಲ ರೀ, ದೇವರು ನಮ್ಮನ್ನು ನೋಡಬೇಕು ರೀ. ಆ ಥರ ನಮ್ಮಲ್ಲಿ ಭಕ್ತಿ ಇರಬೇಕು.
ಅವನಿಗೆ ಇವ್ರು ತುಂಬ ಶ್ರೀಮಂತರು, ಇವ್ರು ಬಡವರು, ಇವ್ರದ್ದು ದುಡ್ಡಿಲ್ಲ, ಇವ್ರ ಕಾಸಿ ಅಂತ ಅವನು ಎಂದೂ ಭಗವಂತ ನೋಡಲ್ಲ. ಅವನು ಭಕ್ತಿಯನ್ನು ನೋಡ್ತಾನೆ. ನಮಗೂ ಇವತ್ತು ಇಲ್ಲಿ ಭಜನೆ ಕರೆದಿದ್ದಾರೆ. ನಾವು ಹನುಮಾನ್ ಕಿ ಜೈ ಭಜನಾ ಮಂಡಳಿಯಿಂದ ಇಷ್ಟು ಜನ ಬಂದಿದ್ದೀವಿ. ಆ ಸಿನಿಮಾ ದೇವ್ರು ನೋಡಿದ್ರೆ ಮನೆಗೆ ಹೋಗಬೇಕು ಅಂತ ಅನಿಸೋದೇ ಇಲ್ಲ. ಯಾಕೆ ಅಂದರೆ ಆ ಭಕ್ತಿ ಆಕರ್ಷಣೆ, ಭಗವಂತ ಅಷ್ಟು ಚೆನ್ನಾಗಿ ಆ ಭಕ್ತಿ ಆಕರ್ಷಣೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ನಾನು ಒಂದೇ ಹೇಳ್ತೀನಿ, ಬಿಡೆನು ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ, ನಿನ್ನ ನುಡಿಯೇ ಜಿತೆಲ್ಲೋ ಶ್ರೀನಿವಾಸ, ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ನಿನ್ನವ ಶ್ರೀನಿವಾಸ, ನಾನನ್ಯವನರಿಯೇನೋ ಶ್ರೀನಿವಾಸ, ಅಯ್ಯೋ ಮನ್ನೀಸೋ ತಾಯಿ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಮಹಿಳೆಯರು ಧಾರ್ಮಿಕ ವಸ್ತ್ರಗಳನ್ನ ಧರಿಸ್ಕೋಬೇಕು, ಉಪವಾಸ ಮಾಡಬೇಕು. ಆದಷ್ಟು ನಮ್ಮ ಧರ್ಮಕ್ಕೆ ಬಂದದ್ದು ಉಪವಾಸ ಕ್ರಮ. ಬೇರೆ ಯಾವುದೇ ವ್ರತ ಮಾಡದೇ ಇದ್ರೂ ಏಕಾದಶಿ ವ್ರತ ಮಾಡಿದ್ರೇ ನಮಗೆ ಮೋಕ್ಷದ ಹಾದಿ ಸಿಗುತ್ತೆ. ಇವತ್ತಂತೂ ವೈಕುಂಠ ದ್ವಾರನೇ ತೆಗೆದಿರುತ್ತೆ ಅಂತ ಹೇಳ್ತಾರೆ. ನಾವು ಅದ್ರ ಮೂಲಕನೇ ಬಂದಿದ್ದೀವಿ. ನಮಗೆಲ್ಲರೂ ದೇವ್ರ ಮುಕ್ತಿ ಕೊಡಲಿ ಅಂತ ಬೇಡ್ಕೋತೀನಿ. ಎಲ್ಲ ನಮ್ಮ ಭಾರತ ದೇಶ ಎಲ್ಲ ಉದ್ಧಾರ ಆಗಲಿ. ಸಜ್ಜನರಿಗೆ, ಭಕ್ತರಿಗೆ, ಸನಾತನ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಜೈ ಶ್ರೀರಾಮ್, ಜೈ ಶ್ರೀ ಅಯೋಧ್ಯಾಪತಿ ರಾಮಚಂದ್ರ ಕೆ, ಸನಾತನ ಧರ್ಮ ಕೆ ಒಂದೇ. ವೆಂಕಟರಮಣ ಗೋವಿಂದ ಗೋವಿಂದ. ನಮ್ಮ ಪ್ರತಿಯೊಂದು ಭಕ್ತಾದಿಗಳಿಗೆ ಇಲ್ಲಿ ತಿಮ್ಮಪ್ಪನ ತಿರುಪತಿ ಹೋಗಿ ನೋಡೋಕ್ಕೆ ಬಹಳ ಕಷ್ಟ ಆಗಿರೋದ್ರಿಂದ ಅವರು ನಮಗೆ ಬೆಂಗಳೂರು ಭಕ್ತಾದಿಗಳಿಗೆ ಒಳ್ಳೆಯ ಒಂದು ದೇವಸ್ಥಾನವನ್ನು ವೈಕುಂಠ ಏಕಾದಶಿ ಅಂತ ಅವಕಾಶಕ್ಕೂ ವೈಕುಂಠ ಏಕಾದಶಿ ಅಂತ ವಿಶೇಷ ದಿವಸದಲ್ಲಿ ಇಂಥ ಬಂದು ಪ್ರತಿಯೊಬ್ಬರಿಗೆ ನಮ್ಮ ತಿಮ್ಮಪ್ಪನ ದರ್ಶನ ಆಗಿ ಅವ್ರಿಗೆ ವೈಕುಂಠ ಭಾಗ್ಯ ಆಗಿ ಇವತ್ತು ಒಂದೇ ದಿನ ಆ ದ್ವಾರದಿಂದ ಪ್ರವೇಶವಾಗಿ ದರ್ಶನವನ್ನು ಸಿಗೋದನ್ನು, ಆ ಭಾಗ್ಯವನ್ನು ಅವರು ಸಿಗೋದು ಪ್ರತಿಯೊಂದು ಜನಕ್ಕೆ ಆ ಭಾಗ್ಯ ಸಿಗೋದಕ್ಕೆ ಟಿ ಟಿ ಡಿ ಅವ್ರಿಗೆ ತುಂಬ ಪ್ರತಿಯೊಂದು ಜನ ಭಕ್ತಾದಿಗಳಿಂದ ನಾವು ಧನ್ಯವಾದ ಅಂತ ಹೇಳ್ತೀವಿ. ಅದನ್ನು ಬಿಟ್ಟು ನಾವು ವಾಲಂಟಿಯರ್ಸ್ ಆಗಿ ಕಮ್ಮಿ ಅಂದರೂ 1000 ಜನ ಮೇಲೆ ವಾಲಂಟಿಯರ್ಸ್ ಆಗಿ ಪ್ರತಿಯೊಬ್ಬರು ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ತುಂಬ ಒಳ್ಳೆ ಆರ್ಗನೈಸ್ ಅಂತ ಮಾಡಿದ್ದೀವಿ. ಒಂದು ಅನ್ನದಾನ ಸೇವೆ ಆಗಲಿ, ಲಡ್ಡು ಸೇವೆ ಆಗಲಿ, ಲಡ್ಡು ಪ್ಯಾಕಿಂಗ್ ಆಗಲಿ, 20,000ಕ್ಕಿಂತ ಜಾಸ್ತಿ ಲಡ್ಡುವನ್ನು ಬಂದಿದ್ದೀವಿ. ತಿರುಪತಿಯಿಂದನೇ ತಿಮ್ಮಪ್ಪನ ಸನ್ನಿಧಿಯಿಂದನೇ ತಯಾರಾಗಿ ಲಡ್ಡುವನ್ನು ಇಲ್ಲಿ ತರಿಸಿ ನಿನ್ನೆ ಬಂದು ಪ್ರತಿಯೊಂದು ಭಕ್ತಾದಿಗಳಿಗೆ ಇಲ್ಲೇ ಒಂದು ಅವಕಾಶ, ಅಲ್ಲಿ ಪ್ರತಿಯೊಬ್ಬರಿಗೆ ಪ್ರತಿ ದೊಡ್ಡವರಿಂದ ಚಿಕ್ಕವರು ಪ್ರತಿಯೊಬ್ಬರು ಅಲ್ಲಿ ಹೋಗಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕಾಗೋದಿಲ್ಲ, ಲಡ್ಡು ಸಿಗೋದಿಲ್ಲ ಅಂತ ಇಲ್ಲೇ ನಮ್ಮ ಮಲ್ಲೇಶ್ವರಮ್ಮ ವಿಭಾಗದಿಂದ ಟಿ ಟಿ ಡಿ ಅವರು ಆ ಲಡ್ಡುವನ್ನು ಇಲ್ಲಿ ಸ್ವೀಕರಿಸ್ಬೋದು. ಪ್ರತಿಯೊಂದು ಕಷ್ಟ ಆದ್ರೂ ಒಬ್ಬೊಬ್ಬರು ಬಂದು ತುಂಬ ಒಳ್ಳೆಯದಿಂದ ದರ್ಶನ ಮಾಡಿ ಇಲ್ಲಿ ಒಂದು ಪ್ರಸಾದವನ್ನು ತೊಗೊಂಡು ಲಡ್ಡು ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ತಿರುಪತಿ ತಿಮ್ಮಪ್ಪನ ಒಂದು ದರ್ಶನ ಪಡಿತಾ ಇರುವಂತದ್ದು. ಈಗಾಗಲೇ ಬಹುತೇಕ ಮಂದಿ ಇವತ್ತು ದೇವರ ದರ್ಶನ ಪಡೆದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇರುವಂತದ್ದು. ಸೊ ಹೀಗಾಗಿ ಬಹುತೇಕ ಮಂದಿ ಬೆಳಗ್ಗೆಯಿಂದ ಕೂಡ ದೇವರ ದರ್ಶನಕ್ಕೆ ಬೇರೆ ಬೇರೆ ಕಡೆಗಳಿಂದ ಕೂಡ ತಿರುಪತಿಗೆ ಹೋಗಕ್ಕೆ ಆಗದೇ ಇರೋ ಕಾರಣಕ್ಕಾಗಿ ಸಿಲಿಕಾನ್ ಸಿಟಿಗೆ ಬಂದು ದೇವರ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.